Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. ಗಣೇಶನ್ ಮದುವೆನಲ್ಲಿ ನಾವು ಬೇರೆ ಯಾರು ಹುಡುಕಕ್ ಹೋಗ್ಲ, ಕನ್ನಡ ಹುಡುಗಿನ ಹುಡುಕ್ಬೇಕು ಅಂತೇಳಿ ಹುಡುಕಿದ್ವಿ. ಇವ್ರು ಎಲ್ಲಿ ಸಿಕ್ಕಿದ್ರು ಹೋಗ್ಲಿ? ವಿನಯ ಪ್ರಸಾದ್ ಅವರು ಹುಡುಕಿದಾಗ ಅವ್ರದ್ದು ಬದುಕಿನಲ್ಲಿ ತಿರುವು ಅಂತ ಒಂದು ಧಾರಾವಾಹಿ ಬರ್ತಿತ್ತು ದೂರದರ್ಶನಲ್ಲಿ. ನಾನ್ ಧಾರಾವಾಹಿ ಎಲ್ಲ ಏನು ನೋಡ್ತಿರ್ಲಿಲ್ಲ. ಅದೇನಾಯ್ತು ಅಂತಂದ್ರೆ ನಮ್ಮ ಮನೆ ಒಳಗಡೆ ನಮ್ಮ ಅಕ್ಕ ಮಗಳು ಅಳಿ ಅವರೆಲ್ಲ ಬಂದಿದ್ರು, ನಮ್ಮ ಅಕ್ಕ ಅವರೆಲ್ಲ ಬಂದಿದ್ರು. ಅವ್ರ ಮೇಲೆ ಮಲ್ಕೊಳಕ್ ಹೋದ್ವಿ. ಬೆಳಗ್ಗೆ ಎದ್ದು ಸುಮ್ನೆ ಏನೋ ಹಾಕಿದ್ರು, ಟಿವಿ ಹಾಕಿದಾಗ ಈ ಬದುಕಿನಲ್ಲಿ ತಿರುವು ಬಂತು. ನನಗೆ ವಿನಯ ಪ್ರಸಾದ್ ನೋಡಿದ ತಕ್ಷಣ ಅಯ್ಯೋ ಹೀರೋಯಿನ್ಗೆ ನೋಡ್ಬೋದಲ್ಲ, ಒಳ್ಳೆ ಸಖತ್ ಟ್ಯಾಲೆಂಟ್ ಇದೆ, ಇದಿದೆ ಅಂತ ಅನಿಸ್ತು. ದೋ ಇಟ್ ವಾಸ್ ಎ ಸೀರಿಯಸ್ ಕ್ಯಾರೆಕ್ಟರ್, ಸಖತ್ ಕೆಪಾಸಿಟಿ ಇದೆ ಅಂತ ಅನಿಸ್ತು. ಒಂದ್ಸಲ ಅನ್ಕೊಂಡೆ. ಬಂದ್ಬಿಟ್ಟು ಮತ್ತಿಕೆರೆಯಿಂದ ನಾವು ರಾಜನಗರ ಫಸ್ಟ್ ಬ್ಲಾಕ್ ಅಲ್ಲಿ ಇದ್ದಿದ್ದು. ಬಂದ್ವಿ. ನಾನು ಶಾಮ ಮನೆಗೆ ಬಂದಿದ ತಕ್ಷಣ ನನ್ನ ಹೆಂಡತಿ ಗಾಯತ್ರಿ ಅವಳು ಇದ್ಕೊಂಡು ಹೀರೋಯಿನ್ ಹುಡುಕ್ತಾ ಇದೆಯಲ್ಲ, ಈ ದೂರದರ್ಶನಲ್ಲಿ ಬದುಕಿನಲ್ಲಿ ತಿರುವು ಅಂತ ಒಂದು ಇದು ಬರ್ತಾ ಇದೆ, ಸೀರಿಯಲ್ ಬರ್ತಿದೆ, ಸಖತ್ತಾ ಇದ್ದಾಳೆ ಹೀರೋಯಿನ್, ಒಳ್ಳೆ ಟ್ಯಾಲೆಂಟೆಡ್ ಅಂತ ಹೇಳಿದ್ರು. ನನಗೆ ಇದಕ್ಕೆ ಇದಾಯ್ತು. ನನಗೆ ಮನಸ್ಸಲ್ಲಿ ಬಂದಿದ ತಕ್ಷಣನೇ ನನ್ನ ಹೆಂಡತಿ ಮನಸ್ಸಲ್ಲಿ ಕಡೆ ಅದು ಇಲ್ಲಿ ಬಂದು ಅದು ಎಂಡಾರ್ಸ್ ಆಯ್ತು. ಸೊ ಅದು ಎಂಡಾರ್ಸ್ ಆದ್ಮೇಲೆ ಏನ್ ಮಾಡಿದ್ವಿ, ನೆಕ್ಸ್ಟ್ ನಮ್ದು ಪ್ರಸಾದ್ ಗಾಂಧಿ ಅಂತ ಇದ್ದಾರೆ, ನಮ್ ಸ್ಟಿಲ್ ಕ್ಯಾಮ್ರಾಮನ್. ಸೊ ಅಲ್ಲಿ ಏನೋ ಒಂದು ಮಾತಾಡಬೇಕಾಗಂತ ಪರಿಸ್ಥಿತಿ ಬಂತು, ಅವ್ರ ಮನೆಗೆ ಹೋದ್ವಿ. ಗಾಂಧಿ ಅವ್ರ ಹತ್ತಿಗೆ, ಸರ್ ನೀವು ಹೀರೋಯಿನ್ಗೋಸ್ಕರ ಹುಡುಕ್ತಾ ಇದಾರೆ, ಬದುಕಿನಲ್ಲಿ ತಿರುವಂತ ಒಂದು ಇದ್ರಲ್ಲಿ ಸೀರೆ ಬರ್ತಿದೆ, ಅದರೊಳಗಡೆ ವಿನಯ ಪ್ರಸಾದ್ ತುಂಬಾ ಚೆನ್ನಾಗಿ ಅವ್ರು ಒಬ್ಬರು ತಪ್ಪ ಎಂಡಾರ್ಸ್ ಮಾಡ್ತಾ ಹೋದ್ರು. ಅವಾಗ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಓದ್ ಮಾಡಿ ಆವಾಗ ಒಂದ್ ಮಗುವಿನ ತಾಯಿ ಅಂತ ಗೊತ್ತ. ಬಟ್ ನನಗೆ ಆಕೆ ನೋಡಿದ್ರೆ ನನ್ಗೆ ಅನ್ಸಲ್ಲ ಹೀರೋಯಿನ್ ಆಗ್ಬೋದು ಅಂತ ಅನಿಸ್ತು. ಬಟ್ ಗಾಂಧಿನಗರದವರು ಒಂದ್ ಮಗುವಿನ ತಾಯಿನ ಕರ್ಕೊಂಡ್ ಹೀರೋಯಿನ್ ಮಾಡ್ತಾರೆ, ಅದೆಲ್ಲ ಇದ್ದೇ ಇರುತ್ತೆ ನಮ್ ಗಾಂಧಿನಗರದಲ್ಲಿ ಮಾತುಗಳು ಇದೆಲ್ಲ. ಬಟ್ ನಾ ಹೇಳ್ದೆ ಏನು ಮಾಡ್ತಾ ಯೋಚನೆ ಮಾಡ್ಬೇಡಿ, ಹಾಕಿ ಮಗುವಿನ ತಾಯಿ ನಮ್ಗೆ ಸ್ಕ್ರೀನ್ ಅಪಿಯರೆನ್ಸ್ ಇಂಪಾರ್ಟೆಂಟ್. ಸೊ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಆಮೇಲೆ ನಾವು ಇನ್ನೊಂದೇನು ಅಂದ್ರೆ ಡಿಗ್ಲಾಮರೈಸ್ ಮಾಡ್ಬೇಕು ಪಾತ್ರ. ನಾವು ಡಿಗ್ಲಾಮರೈಸ್ ಮಾಡ್ತೀವಿ, ಡಿಗ್ಲಾಮರೈಸ್ ಮಾಡಿದ್ರು ಚೆನ್ನಾಗಿ ಕಾಣ್ಬೇಕು. ಡಿಗ್ಲಾಮರೈಸ್ ಮಾಡ್ತಾ ತೀರಾ ಅಸಹ್ಯ ನೋಡಕ್ ಆಗ್ಬಿಟ್ರು ಕಷ್ಟ. ಕರೆಕ್ಟ್. ಸೊ ಕನ್ನಡಕ, ಸೋಡಾ ಬುಡ್ಡಿ ಅದನ್ನೆಲ್ಲ ಹಾಕಿ ಎಲ್ಲ ಮಾಡ್ತೀವಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ ಇದ್ ಮಾಡಿದ್ವಿ. ವಿನಯ ಪ್ರಸಾದ್ ಹಾಗೆ ಬಂದ್ರು. ಬಟ್ ಗಾಂಧಿನಗರದಕ್ಕೆ ನೋಡಿ ಇವಾಗ ಎಷ್ಟು ವ್ಯತ್ಯಾಸ ಅಂತಂದ್ರೆ, ವೀರಸ್ವಾಮಿ ಬಂದು ನನಗೆ ಹಿಂಗ್ ಹಿಡ್ಕೊಂಡ್ರು, ಒಳ್ಳೆ ಹೀರೋನ್ ಸೆಲೆಕ್ಟ್ ಮಾಡಿದ್ಯಾ ಕಣೋ, ಇವಳು ನೋಡು ಇಂಡಸ್ಟ್ರಿನ ಆಳ್ತಾಳೆ, ಇವಳು ಶಿ ಬಿಕಮ್ಸ್ ಎಲ್ಲಾ ಸೂಪರ್ ಸ್ಟಾರ್ ಜೊತೆ ಲಾಕ್ ಮಾಡ್ತಾಳೆ ನೋಡು ಅಂತ ಹೇಳಿದ್ರು. ಅದು ಜಡ್ಜ್ಮೆಂಟ್ ಇದ್ದಿದ್ದು. ಹಾಗೆ ವಿನಯ ಪ್ರಸಾದ್ ಶಿ ಆಕ್ಟೆಡ್ ವಿತ್ ಎವ್ರಿಬಡಿ. ಮಳೆ ಸಾಂಗ್ ಎಲ್ಲ ಮಾಡ್ಬೋದು. ಹೌದು. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Star Express with RJ Netra. Unedited RJ Netra ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.